ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತಿನ ಆಸೆ ಎಪಿಸೋಡನ್ನು ನೋಡ್ಕೊಂಬರೋಣ. ಸೂರ್ಯ ಮೀನಿಗೆ ತುಂಬ ಕಷ್ಟಪಟ್ಟಿದ್ದೀಯಮ್ಮ, ಹೀಗೆ ಬೆಳೀತಾ ಇರೋ ಮೀನಾ ಅಂತಂದಾಗ, ರೀ ನೀವು ಹೇಗಿದ್ದೀರಾ, ನೀವು ಊಟ ಮಾಡಿದ್ರೆ ಆರಾಮಾಗಿದ್ದೀರಾ ಅಂದರೆ, ಆಯಿತು ಮೀನಾ ಊಟ ಆಯಿತು, ಇವಾಗ ರೆಸ್ಟ್ ಮಾಡಬೇಕು ಅಂತ ಕೇಳ್ತಾಳೆ. ಎಲ್ರಿ ಮಲ್ಕೊತೀರಾ ಅಂದರೆ, ಕಾರಲ್ಲಿ ಮಲ್ಗೋದು ಅಂತಾರೆ. ಕಾರಲ್ಲಿ ಹೇಗ್ರಿ ಮಲ್ಗೋಕ್ಕಾಗುತ್ತೆ ನಿಮ್ಮ ಕೈಯಲ್ಲಿ ಅಂತ ಮೀನಾ ಅಂದಾಗ, ನಮ್ಮಂಥವ್ರಿಗೆಲ್ಲನೂ ಕಾರೇ ಅಲ್ವೇನೆ ಗತಿ. ಆರಾಮಾಗಿ ಪ್ರಕೃತಿ ಒಡಲಲ್ಲಿ ಮಲ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಗಾಳಿ ಸೌಂಡು, ಅದಾದಮೇಲೆ ಗಿಡಗಳು ಮತ್ತು ಪಕ್ಷಿಗಳ ಚಿಲಿಪಿಲಿ ಸೌಂಡು ಅದನ್ನೆಲ್ಲ ಕೇಳಿಸ್ಕೊಂಡು ನಿದ್ದೆ ಮಾಡ್ತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಮಗಿರೋ ಮೈಕೈ ನೋವಿಗೆ ಈ ಒಂದು ಪ್ರಕೃತಿ ಸೌಂದರ್ಯನೇ ಸಾಕು. ಆರಾಮಾಗಿ ಅದನ್ನೆಲ್ಲ ಕೇಳಿಸ್ಕೊಂಡೆ ನಿದ್ದೆ ಮಾಡಿಬಿಡ್ಬೋದು ಅಂತ ಹೇಳ್ತಾನೆ. ಅದನ್ನು ಹೇಳಿದ ತಕ್ಷಣವೇ ಮೀನಾ, ನೀವು ಹೇಳೋದು ಕೇಳ್ತಾ ಇದ್ದರೆ ನನಗೂ ಸಹ ಅಲ್ಲೇ ಬಂದು ಇದ್ದುಬಿಡ್ಬೇಕು ನಿಮ್ಮ ಜೊತೆ ಅಂತ ಅನಿಸ್ತಾ ಇದೆ ಅಂತಂದಾಗ, ನೀನೆಲ್ಲ ಏನು ಬಡಬೇಡ, ಇಲ್ಲಿ ನನ್ನ ಕೆಲಸನ ಸಾಕು, ನಾನು ಮುಗಿಸ್ಕೊಂಬರ್ತೀನಿ, ನೀನು ಆರಾಮಾಗಿರು, ಹುಷಾರು, ಏನಾದರೂ ಇದ್ದರೆ ನನಗೆ ಕಾಲ್ ಮಾಡು ಅಂತೇಳಿ ಸೂರ್ಯ ಅಂತ ಇರ್ತಾನೆ. ಹೋಗಿ ದುಡ್ಡು ತೊಗೊಬಂದ ಅಂದಾಗ, ಇಲ್ಲ ರೀ ಹೋಗಬೇಕು, ಹೋಗಿ ತೊಗೊಬರ್ತೀನಿ ನಾನು, ಈಗಲೇ ಹೋಗ್ತೀನಿ ಅಂತಂದಾಗ, ಸರಿ ನಮ್ಮ ಹುಷಾರು ಅಂತ ಹೇಳಿ ಸೂರ್ಯ ಫೋನ್ ಕಟ್ ಮಾಡ್ತಾನೆ. ಈ ಕಡೆ ಮೀನಾ ದುಡ್ಡು ತೊಗೊಂಬರೋಕ್ಕೆ ಹೋಗೋಣ ಅಂತೇಳಿ ಚೌಟ್ರಿಗೆ ಹೋಗ್ತಾಳೆ. ಚೌಟ್ರಿಗೆ ಹೋಗಿ, ಸರ್ ನಮಸ್ಕಾರ, ಹೇಗಿತ್ತು ಡೆಕೋರೇಷನ್ ಅಂದಾಗ, ತುಂಬ ಚೆನ್ನಾಗಿತ್ತು, ಸುಮಾರು ಜನ ಕೇಳ್ತಾಯಿದ್ರು ಯಾರು ಈ ಡೆಕೋರೇಷನ್ ಮಾಡಿದ್ದು ಅಂತ, ತುಂಬ ಚೆನ್ನಾಗಿ ಮೂಡಿ ಬಂದಿತ್ತು ಅಂತಂದಾಗ, ಥ್ಯಾಂಕ್ಸ್ ಸರ್, ಇದೆಲ್ಲ ನಿಮ್ಮಿಂದನೇ ಸರ್ ಆಗಿದ್ದು, ನೀವು ಈ ಆರ್ಡ್ರ್ ಕೊಟ್ಟಿಲ್ಲ ಅಂದರೆ ಖಂಡಿತವಾಗ್ಲೂ ನನಗೆ ಒಂದು ಡೆಕೋರೇಷನ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂತ ಅಂದಾಗ, ನನಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಬಂದಿದ್ಯಮ್ಮ ನೀನು ಅಂದಾಗ, ಇಲ್ಲ ಸರ್ ನಿಮಗೆ ಥ್ಯಾಂಕ್ಸ್ ಹೇಳಿ ಕೊಡೋ ಬ್ಯಾಲೆನ್ಸ್ ದುಡ್ಡನ್ನ ತೊಗೊಂಡೋಗೋಣ ಅಂತ ಹೇಳಿ ಬಂದೆ ಅಂಥೇಳಿ ಮೀನಾ ಅಂತಾಳೆ. ಬ್ಯಾಲೆನ್ಸ್ ದುಡ್ಡ? ಯಾವ ಬ್ಯಾಲೆನ್ಸ್ ದುಡ್ಡಮ್ಮ ಅಂತ ಕೇಳಿ ಮ್ಯಾನೇಜರ್ ಅಂತಾನೆ. ಸರ್ ನೀವೇ ಹೇಳಿದ್ರಲ್ಲ ಸರ್, 25,000 ಅಷ್ಟೇ ಅಡ್ವಾನ್ಸ್ ಕೊಟ್ಟಿರೋದು ಸರ್, ಇನ್ನು ಮಿಕ್ಕಿರೋ ದುಡ್ಡು ನಿಮ್ಮ ಕಡೆನಿಂದ 1,75,000 ಕೊಡಬೇಕು ಸರ್ ಅಂತ ಹೇಳ್ತಾರೆ. ಏನು ಬ್ಯಾಲೆನ್ಸ್ ದುಡ್ಡಾ? ಏನಮ್ಮ ಹೇಳ್ತಾ ಇದೆಯಾ ನೀನು? ಆಲ್ರೆಡಿ ದುಡ್ಡನ್ನೆಲ್ಲ ಕ್ಲಿಯರ್ ಮಾಡಿದ್ನಲ್ಲಮ್ಮ ನಾನು, ನನಗೆ ಪೂರ್ತಿ ದುಡ್ಡು ಬೇಕೇ ಬೇಕು ಅಂತ ಹೇಳಿ ಹಠ ಹಿಡಿದು ಹಣ ತೊಗೊಂಡೋಗಿದ್ದೀರಾ, ಈಗ ಬಂದ್ಬಿಟ್ಟು ಬ್ಯಾಲೆನ್ಸ್ ದುಡ್ಡು ಕೇಳ್ತಾ ಇದ್ದೀರಲ್ಲ, ಏನು ಆಟ ಆಡ್ತಾ ಇದ್ದೀರಾ ನನ್ನ ಹತ್ರ, ತಮಾಷೆ ಏನು ಮಾಡ್ತಾ ಇಲ್ವಲ್ಲ ಅಂತ ಹೇಳಿ ಮ್ಯಾನೇಜರ್ ಅಂತಾನೆ. ಆಗ ಮೀನಾ, ಸರ್ ದಯವಿಟ್ಟು ಸರ್ ಈ ಥರ ಆಟ ಆಡಬೇಡಿ ಸರ್, ನೀವು ಕೊಟ್ಟಿರೋದು ಬರೀ 25,000 ಅಷ್ಟೇ ಸರ್, ದಯವಿಟ್ಟು ನನ್ನ ನಂಬಿ ಅಂತ ಹೇಳಿ ಮ್ಯಾನೇಜರಿಗೆ ಅಂತಾನೆ. ನಾನು ಯಾಕಮ್ಮ ಸುಳ್ಳು ಹೇಳಿ, ನಾನು ಹೇಳ್ತಾ ಇರೋದು ನಿಜಾನೇ, ನಾನು ಪೂರ್ತಿ ದುಡ್ಡು ನಿನ್ನ ಹತ್ರ ಕೊಟ್ಟಿದ್ದೀನಿ ಅಂತ ಹೇಳಿ ಮ್ಯಾನೇಜರ್ ವಾದನ ಮಾಡ್ತಾನೆ. ಅವ್ರ ಜೊತೆಲಿರುವಂತಹ ಫ್ರೆಂಡ್ ಏನಿದ್ದಾರೆ, ಅವ್ರ ಅಗ್ರಿಮೆಂಟ್ ಪೇಪರ್ನ ತೊಗೊಬರ್ತಾರೆ. ಏನ್ರಿ ಇದು ಅಗ್ರಿಮೆಂಟ್ ಪೇಪರಲ್ಲಿ ಸಿಗ್ನೇಚರ್ ಎಲ್ಲ ಮಾಡಿದ್ದೀರಾ, ಅದು ಹೆಂಗೆ ಅವ್ರು ಸುಳ್ಳು ಹೇಳ್ತಾರೆ, ದುಡ್ಡು ಆಲ್ರೆಡಿ ತೊಗೊಂಡಿದ್ದೀನಿ ಅಂತ ನೀವು ಸಿಗ್ನೇಚರ್ ಮಾಡಿ ಕೊಟ್ಟ ಮೇಲೆ ಅದು ಹೆಂಗೆ ಅವರು ಸುಳ್ಳು ಹೇಳೋಕ್ಕಾಗುತ್ತೆ, ನೋಡಿ ನೀವೇ ನೋಡಿ, ನಿಮ್ಮದೇ ಸಿಗ್ನೇಚರ್ ಅಲ್ವಾ ಅಂತ ಹೇಳಿ ತೋರಿಸಿದಾಗ, ಮೀನಾ ಪೇಪರ್ನೆಲ್ಲ ತೆಗೆದು ನೋಡ್ತಾ ಇರ್ತಾಳೆ. ಹೌದು ನನ್ನದೇ ಸಿಗ್ನೇಚರ್ ಸರ್, ಇವರು ಸುಳ್ಳು ಹೇಳ್ತಾ ಇದ್ದಾರೆ, ಅಗ್ರಿಮೆಂಟ್ ಸಿಗ್ನೇಚರ್ ಮಾಡಿದ್ದೇನೋ ನಿಜ, ಆದರೆ ಈ ಅಗ್ರಿಮೆಂಟ್ನ ಇವರೇ ಚೇಂಜ್ ಮಾಡಿದ್ದಾರೆ ಅಂತ ಹೇಳಿ ಮೀನಾ ಮ್ಯಾನೇಜರ್ ಮೇಲೆ ಹೇಳ್ತಾಳೆ. ನಾನೇನಕ್ಕೆ ರೀ ಆ ಥರ ಚೇಂಜ್ ಮಾಡಲಿ, ನೀವೇ ಸುಳ್ಳು ಹೇಳ್ತಾ ಇರೋದು ಅಂತೇಳಿ ಮ್ಯಾನೇಜರ್ ಅಂತಾರೆ. ಅದಕ್ಕೆ ಮೀನಾ, ಸರ್ ದಯವಿಟ್ಟು ಬಡವರ ಹೊಟ್ಟೆ ಮೇಲೆ ಹೊಡಿಬೇಡಿ, ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗಲ್ಲ, ನನ್ನ ಜೊತೇಲಿ ಕೆಲಸ ಮಾಡಿರುವಂತಹ ಹೆಣ್ಮಕ್ಳಿಗೂ ಸಹ ನಾನು ಇನ್ನೂ ದುಡ್ಡೇ ಕೊಟ್ಟಿಲ್ಲ, ಅವರಿಗೆಲ್ಲ ಕೊಡಬೇಕು ಸರ್, ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ದಯವಿಟ್ಟು ನನ್ನ ದುಡ್ಡನ್ನ ನಾನು ಕೊಟ್ಬಿಡಿ ಅಂತ ಹೇಳ್ತಾರೆ. ಆಗ ಮ್ಯಾನೇಜರು, ಇಲ್ಲಮ್ಮ ನಾನು ಹೇಗೆ ದುಡ್ಡು ನಿನಗೆ ವಾಪಸ್ ಕೊಡೋ ಹಾಗಾಗುತ್ತೆ, ನಾನು ಆಲ್ರೆಡಿ ದುಡ್ಡು ಕೊಟ್ಟು ಮತ್ತೆ ಇನ್ನೊಂದು ಸಲ ಕೊಡ್ತಾರಾ, ಎಲ್ಲ ಕಡೆ ಒಂದೇ ಸಲವಲ್ವ ದುಡ್ಡು ಕೊಡೋದು, ನೀವು ಬೇಕು ಅಂತ ಕೇಳಿದಾಗ ಆಗಲೆಲ್ಲ ನಾವು ಕೊಡೋಕ್ಕಾಗೋದಿಲ್ಲ, ನಾನು ದುಡ್ಡು ಕೊಟ್ಟಿದ್ದೀನಿ, ನೀನು ತೊಗೊಂಡು ಹೋಗಿದ್ಯಾ, ನೀನು ಅಗ್ರಿಮೆಂಟ್ಗೂ ಸಹ ಸಿಗ್ನೇಚರ್ ಹಾಕಿದೆ, ಇಲ್ಲಿದೆ ಪ್ರೂಫು, ಮತ್ತೆ ನೋಡ್ರಿ ದುಡ್ಡು ಕೊಡು ಅಂತ ಹೇಳ್ತಾ ಇದೆಯಾ, ನಡಿಯಮ್ಮ ಫಸ್ಟ್ ಆಚೆ, ನೀವೇ ಆಚೆ ಹೋಗ್ತಾರೆ, ಇಲ್ಲ ಪೊಲೀಸ್ನ ಕರೆಸ್ಬೇಕಂತ ಹೇಳಿ ಮ್ಯಾನೇಜರ್ ಆವಾಜ್ ಹಾಕ್ತಾನೆ. ಏಯ್ ಅಂತ ಹೇಳಿ ಮೀನಾ ಆವಾಜ್ ಹಾಕಿದಾಗ, ಏನಮ್ಮ ಆವಾಜ್ ಆಗ್ತಾ ಇದೆಯಾ ನನ್ನ ಮೇಲೆ ಅಂದಾಗ, ಸರ್ ದಯವಿಟ್ಟು ಸರ್ ನನ್ನ ದುಡ್ಡು ನಾನು ಕೊಟ್ಬಿಡಿ ಅಂತ ಹೇಳ್ತಾರೆ. ಆಗ ಕೇಳೋದಿಲ್ಲ. ಪಕ್ಕದಲ್ಲಿ ಕೆಲಸ ಮಾಡ್ತಿರುವಂಥ ಲೇಡೀಸ್ನ ಕರ್ಕೊಂಬಂದು ಫಸ್ಟು ಇವ್ರು ನಮ್ಮ ಚೌಟ್ರಿಯಿಂದ ಆಚೆ ಹಾಕ್ರಿ ಅಂತ ಹೇಳಿ ಚೌಟ್ರಿಯಿಂದ ಆಚೆ ಹಾಕ್ತಾರೆ. ಆಗ ಮೀನಾಗಿ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆಗ ಚೌಟ್ರಿ ಓನರ್ ಮನೆಗೆ ಹೋಗೋಣ ಅಂತೇಳಿ ಚೌಟ್ರಿ ಓನರ್ ಮನೆಗೆ ಹೋಗ್ತಾಳೆ. ಆಗ ಅಲ್ಲಿ ಇರುವಂಥ ಹುಡುಗರು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂದರೆ, ಓನರ್ನ ಮೀಟ್ ಮಾಡಬೇಕಂದಾಗ, ಒಂದು 2 ನಿಮಿಷ ಇರಿ ಅವ್ರು ಬರ್ತಾರೆ, ಮನೆ ಒಳಗಡೆ ಎಲ್ಲ ಹಂಗೆ ಥರ ಬಿಡೋದಿಲ್ಲ ಅಂತ ಹೇಳಿ ಆಚೆನೇ ವೆಯ್ಟ್ ಮಾಡಿಸ್ತಾ ಇರ್ತಾರೆ. ಆಗ ಮನೆ ಓನರ್ ಎಲ್ಲ ಔಟ್ಸೈಡ್ ಹೋಗಬೇಕು ಅಂತ ಹೇಳಿ ಚೌಟ್ರಿ ಓನರ್ ಆಚೆ ಬರ್ತಾರೆ. ಓನರ್ಗೆ ಈ ಥರ ಆಗಿದ್ದೆಲ್ಲ ಮೀನಾ ಎಕ್ಸ್ಪ್ಲೇನ್ ಮಾಡ್ತಾಳೆ. ಸರ್ ಈ ರೀತಿ ಆಯಿತು, ದಯವಿಟ್ಟು ನೀವೇ ನ್ಯಾಯ ಕೊಡಿಸ್ಬೇಕಂದಾಗ ಓನರು ಅವ್ರ ಮ್ಯಾನೇಜರ್ನ ಕರೆಸಿ ಕೇಳ್ತಾಳೆ, ಏನ್ರಿ ಇದು ಪಂಚಾಯಿತಿ, ಏನ್ರಿ EMI ಹೇಳ್ತಾ ಇರೋದಂದಾಗ, ಇಲ್ಲ ಸರ್ ಇವರು ಹೊಸಬ್ರು ಅಂತೇಳಿ ನಾನು ಇವ್ರಿಗೆ ಅವಕಾಶ ಕೊಟ್ಟೆ, ಈ ಥರ ಹೇಳ್ತಾ ಇದ್ದಾರೆ ಅಂತಂದಾಗ, ನಾವು ಯಾವಾಗಲೂ ವಿಶಾಲಾಕ್ಷಿ ಅವ್ರಿಗೆಲ್ಲ ಆರ್ಡ್ರ್ ಕೊಡ್ತಾ ಇದ್ದಿದ್ದು, ಅವ್ರು ಕೊಟ್ಟಿದ್ರೆ ಈ ಸಮಸ್ಯೆ ಆಗ್ತಾ ಇರಲಿಲ್ಲ, ನೀವೇನಕ್ಕೆ ರೀ ಹೊಸಬ್ರಿಗೆ ಕೊಟ್ಟಿದ್ದೀರಾ, ನಿಮಗೇನು ಅಷ್ಟು ಮಾತ್ರ ಗೊತ್ತಾಗೋದಿಲ್ಲ ಅಂಥೇಳಿ ಓನರ್ ಬೈತಾನೆ. ಸರ್ ನಾನು ಹೊಸಬ್ರು ಒಳ್ಳೇದಾಗಲಿ, ಅವ್ರಿಗೂ ಒಂದು ಟ್ಯಾಲೆಂಟ್ ಇರುತ್ತೆ, ಅದು ಜನಗಳಿಗೆ ಗೊತ್ತಾಗಲಿ ಅಂತೇಳಿ ಈ ರೀತಿ ಮಾಡಿದೆ ಸರ್, ಈ ಥರ ಮಾಡ್ತಾರಂತ
ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ ಅಂತ ಹೇಳಿ ಅಂತಾನೆ. ಆಗ ನೋಡಮ್ಮ, ನೀವು ದುಡ್ಡು ತೊಗೊಂಡೋದ್ಮೇಲೆ ಮತ್ತೆ ಹೆಂಗಮ್ಮ ಕೊಡ್ತಾರೆ, ನೀವು ಈ ಥರ ಎಲ್ಲ ಮಾಡೋದೆಲ್ಲ ತಪ್ಪು, ಈ ಥರ ಖಂಡಿತವಾಗ್ಲೂ ಮಾಡಬಾರ್ದು, ದುಡ್ಡು ತೊಗೊಂಡ್ಮೇಲೆ ತೊಗೊಂಡಿಲ್ಲ ಅಂತ ಹೇಳ್ತೀಯಲ್ಲಮ್ಮ, ಅಗ್ರಿಮೆಂಟಿಗೆ ಬೇರೆ ಸಿಗ್ನೇಚರ್ ಎಲ್ಲ ಮಾಡಿಕೊಟ್ಟಿದ್ದೀರಂತಲ್ಲಮ್ಮ ಅಂತ ಹೇಳಿದಾಗ, ಬಡವರು ಕಷ್ಟ ಕೊಟ್ಟರೆ ಖಂಡಿತವಾಗ್ಲೂ ದೇವರು ಮೆಚ್ಚೋದಿಲ್ಲ, ಇನ್ನು ಸುಳ್ಳು ಹೇಳಿದ್ರೆ ಖಂಡಿತವಾಗ್ಲೂ ದೇವರು ಅದಕ್ಕೆ ಪ್ರತಿಫಲ ಕೊಟ್ಟೇ ಕೊಡ್ತಾನೆ ಅಂತ ಹೇಳಿ ಸೂರ್ಯ ಮ್ಯಾನೇಜರ್ಗೆ ಬೈತಾಳೆ. ಅದಾದಮೇಲೆ ಓನರ್ಗೆ, ಸರ್ ನಾವು ಕಷ್ಟಪಟ್ಟು ಕೆಲಸ ಮಾಡೋರು ಸರ್, ಒಂದೊಂದು ರೂಪಾಯಿ ಕಷ್ಟಪಟ್ಟು ದುಡಿತಾ ಇದ್ದೀರಿ, ನನ್ನ ಗಂಡ ಕ್ಯಾಬ್ ಕೆಲಸ ಮಾಡ್ಕೊಂಡು ತುಂಬ ಕಷ್ಟ ಬೀಳ್ತಾ ಇದ್ದಾನೆ, ನನ್ನ ಮಾತು ನಂಬಿ ನಾನು ಹೇಳ್ತಾ ಇರೋದು ನಿಜ, ಇವರು ಮತ್ತು ವಿಶಾಲಾಕ್ಷಿ ಇಬ್ಬರು ಸೇರಿಕೊಂಡು ಏನು ಪ್ಲ್ಯಾನಿಂಗ್ ಮಾಡಿದ್ದಾರೆ ಸರ್, ಖಂಡಿತವಾಗ್ಲೂ ನಾನು ಈ ದುಡ್ಡು ತೊಗೊಂಡಿಲ್ಲ, ನನ್ನ ದುಡ್ಡು ನನ್ನ ಕೈ ಸೇರೋ ಹಂಗೆ ಮಾಡಿ ಸರ್, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಸರ್ ಅಂತ ಹೇಳಿ ಓನರ್ನ ಎಷ್ಟೇ ರಿಕ್ವೆಸ್ಟ್ ಮಾಡೋರು ಓನರು, ಇಲ್ಲಮ್ಮ ನನಗೆ ನೀವು ದುಡ್ಡು ತೊಗೊಂಡಿದ್ದೀರಾ ಅಂತ ಅಂದಾಗ ನಾನು ಹೆಂಗಮ್ಮ ಮತ್ತೆ ಕೊಡ್ಸೋಕ್ಕಾಗುತ್ತೆ, ಕಷ್ಟಪಟ್ಟು ಕೆಲಸ ಮಾಡಿ ಏನಕ್ಕೆ ಈ ಥರ ಎಲ್ಲ ದುಡ್ಡೆಲ್ಲ ಆಟ ಆಡ್ತೀರಾ, ಬೇರೆ ದುಡ್ಡು ನಿಮಗೆ ಹೆಂಗೆ ಮೈಗೂಡುತ್ತೆ ಅಂತ ಹೇಳಿ ಮೀನಾನೇ ಬೈತಾನೆ. ಅದೇ ಟೈಮ್ಗೆ ಓನರ್ಗೆ ಕಾಲ್ ಬರುತ್ತೆ. ಓನರ್, ಸರ್ ಒಂದು ಸ್ವಲ್ಪ ಸಣ್ಣ ಪಂಚಾಯಿತಿದು ಅದಕ್ಕೋಸ್ಕರ ಲೇಟ್ ಆಯಿತು ಸರ್, ಒಂದು 2 ನಿಮಿಷದಲ್ಲಿ ಅಲ್ಲಿರ್ತೀನಿ ಸರ್, ಬರ್ತೀನಿ ಅಂತ ಹೇಳಿ, ಸರಿನಮ್ಮ ನೀವಿನ್ನು ಹೊರ್ರಿ ಅಂತೇಳಿ ಅಲ್ಲಿಂದ ಹೊರಟೋಗ್ತಾರೆ. ಮ್ಯಾನೇಜರು ಮೀನಾನ ನೋಡಿ ತುಂಬಾ ನಗ್ತಾ ಇರ್ತಾನೆ. ಮೀನಾಗೂ ಸಹ ತುಂಬ ಬೇಜಾರಾಗಿ ಏನು ಮಾಡಬೇಕಂತ ಗೊತ್ತಿಲ್ದಿರ ಗಾಡಿ ಎತ್ಕೊಂಡು ರೋಡಲ್ಲಿ ಅವಳು ಪಾಡಿಗೆ ಅವಳು ಬರ್ತಾ ಇರ್ತಾಳೆ. ಈ ಕಡೆ ವಿಶಾಲಾಕ್ಷಿ ಹುಡುಗ ಬಂದು ಮಾತಾಡ್ಕೊಂಡು ನಿಂತಿರ್ತಾರೆ. ಅಕ್ಕ ಏನಕ್ಕ ಪ್ಲ್ಯಾನ್ ನಿಮ್ಮದು, ಈ ಥರ ಪ್ಲ್ಯಾನ್ ಮಾಡ್ತೀರಂತ ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ, ಸೂಪರ್ ಅಕ್ಕ ನೀವು ಅಂತ ಹೇಳ್ತಾನೆ. ಹೌದು ಕಣೋ, ಬೆಳೆಯೋಕ್ಕೆ ಬಿಟ್ಟು ಅಲ್ಲೇ ಚೂಟ್ ಬಿಡಬೇಕು, ನನ್ನ ಹತ್ರನೇ ಚಾಲೆಂಜ್ ಮಾಡೋಕ್ಕೆ ಬಂದರೆ ನಾನು ಬಿಟ್ಬಿಡ್ತೀನ, ಇನ್ಯಾವತ್ತೂ ಯಾವುದೇ ಆರ್ಡ್ರ್ ಅವಳು ತಗೊಳ್ಳೋದಿಲ್ಲ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಈ ವಿಚಾರನ ಶಾಂತಿಗೆ ಹೇಳೋಣ ಅಂತ ಹೇಳಿ ವಿಶಾಲಾಕ್ಷಿ ಶಾಂತಿಗೆ ಕಾಲ್ ಮಾಡ್ತಾಳೆ. ನಮಸ್ಕಾರ ಟೀಚರ್ ಅಂತ ಅಂದಾಗ, ಹೇಳ್ರಿ ಏನು ಸಮಾಚಾರ ಅಂತಂದಾಗ, ನಮ್ಮ ಪ್ಲ್ಯಾನ್ ಸಕ್ಸಸ್ ಆಯಿತು ಅಂತ ಹೇಳಿ ಶಾಂತಿಗೆ ಹೇಳ್ತಾಳೆ. ಹೌದಾ, ನಿಜವಾಗ್ಲೂ ಸಕ್ಸಸ್ ಆಯ್ತು ಅಂತೇಳಿ ಶಾಂತಿ ಅಂತಾಳೆ. ಹೌದು ಟೀಚರ್, ಇನ್ಯಾವತ್ತೂ ಅವಳು ಆರ್ಡ್ರೇ ತೊಗೊಳ್ಳೋದಿಲ್ಲ, ಆರ್ಡ್ರ್ ಅಂದರೆ ಭಯ ಬೀಳಬೇಕು, ಆ ರೀತಿ ಆಗುತ್ತೆ, ಇನ್ನೇನು ನಿಮ್ಮ ಸೊಸೆ ಕಣ್ಣಲ್ಲಿ ನೀರು ಹಾಕ್ಕೊಂಡು ಗೊಳೋ ಅಂತ ಹತ್ಕೊಂಡು ಬರ್ತಾಳೆ, ಮನೆಗೆ ಕಾಯ್ತಾರಿ ಅಂತ ಹೇಳಿ ವಿಶಾಲಾಕ್ಷಿ ಅಂತಾಳೆ. ಹೌದಾ, ಏನಾಯಿತು, ಏನು ಮ್ಯಾಟ್ರು ಅಂತೇಳಿ ನನಗೂ ಹೇಳಿದ್ರೆ ನಾನು ಸ್ವಲ್ಪ ಕೇಳ್ತೀನಪ್ಪ ಅಂತ ಅಂದಾಗ, ಇಲ್ಲ ಟೀಚರ್, ಈಗ ಸ್ವೀಟ್ಸು ಅದೆಲ್ಲ ತೊಗೊಂಡು ನಾನು ನಿಮ್ಮ ಡ್ಯಾನ್ಸ್ ಕ್ಲಾಸ್ಗೆ ಬರ್ತೀನಲ್ವ, ಆವಾಗ ಹೇಳ್ತೀನಿ ಬಿಡಿ, ಎಲ್ಲ ಫೋನಲ್ಲಿ ಹೇಳಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅಂತ ಅಂತಾಳೆ. ಕೆಲವೊಂದು ನೀವು ಒಂದು ಸ್ವಲ್ಪ ಸ್ವೀಟ್ಸನ್ನು ಮಾಡಿಕೊಂಡು ಭರ್ಜರಿಯಾಗಿ ಊಟ ಮಾಡಿ ಅಂತ ಅಂದಾಗ, ಹೌದು ಈಗಲೇ ನಾನು ರವಿಗೆ ಕಾಲ್ ಮಾಡಿ ಆ ಸ್ವೀಟ್ಸು ಊಟ ಎಲ್ಲನೂ ಆರ್ಡ್ರ್ ಮಾಡ್ತೀನಿ, ತೊಗೊಂಬರೋಕ್ಕೆ ಹೇಳ್ತೀನಿ ಅಂತ ಹೇಳಿ ಶಾಂತಿ ಅಂತಾಳೆ. ಈ ಕಡೆ ವಿಶಾಲಾಕ್ಷಿ ಕಾಲನ್ನು ಕಟ್ ಮಾಡಿ, ಇಲ್ಲಿ ಮೀನಾ ನನ್ನ ಸಮ ಬೆಳಿತೀಯ ನೀನು, ನನ್ನ ಉಗುರಲ್ಲ, ನನ್ನ ಕೂದಲು ಸಮ ನೀನು ಕೂದಲು ಬೆಳೀತಾ ಇದ್ರೆ ನಾನು ಕಟ್ ಮಾಡ್ತಾ ಹೋಗ್ತಾ ಇರ್ತೀನಿ, ಇವಾಗ ಫಸ್ಟು ರವಿ ಕಾಲ್ ಮಾಡಬೇಕು ಅಂಥೇಳಿ ರವಿಗೆ ಕಾಲ್ ಮಾಡ್ತಾಳೆ. ರವಿ, ಇವತ್ತು ನನಗೆ ಆಚೆಗಡೆ ಊಟ ಮಾಡಬೇಕಂತ ಅನಿಸ್ತಾ ಇದೆ ಅಂದಾಗ, ಏನಮ್ಮ ಆಚೆಗಡೆ ಊಟ ಮಾಡಬೇಕಂತ ಅನಿಸ್ತಾ ಇದೆ ಅಂಥೇಳಿ ರವಿ ಅಂದಾಗ, ಏನೋ ಗೊತ್ತಿಲ್ಲ ಕಣೋ, ನಂಗೆ ತುಂಬ ಖುಷಿ ಆಗ್ತಾಯಿದೆ, ನನಗೆ ಆಚೆಗಡೆಯಿಂದ ಊಟ ಸ್ವೀಟ್ಸ್ ಎಲ್ಲ ತಿನ್ನಬೇಕು ಅಂತ ಅನಿಸ್ತಾ ಇದೆ, ನೀನು ಊಟ ಒಂದು 2-3 ಥರದ್ದು ಊಟ ಸ್ವೀಟ್ಸ್ ಎಲ್ಲ ತೊಗೊಂಡು ಮನೆಗೆ ಬಾ ಅಂತ ಹೇಳ್ತಾಳೆ. ಅದೇನಮ್ಮ ಅಂಥದ್ದು ನನಗೂ ಹೇಳು ಅಂದಾಗ, ನನಗೇನೋ ನೀರಿನ ಮೇಲೆ ತೇಲೋ ಥರ ಖುಷಿ ಆಗ್ತಾಯಿದೆ, ತೊಗೊಬಾ ನೀನು ಮರಿದಿರ, ಸ್ವೀಟ್ ಮಾತ್ರ ಮರಿದಿರ ತೊಗೊಬಾ ಅಂತ ಹೇಳ್ತಾರೆ. ಫೋನಲ್ಲಿ ಮಾತಾಡ್ಕೊಂಡಿರೋ ಟೈಮ್ಗೆ ಶ್ರುತಿ ಬರ್ತಾಳೆ. ಏನಪ್ಪ ನೀವು ಫೋನಲ್ಲಿ ಮಾತಾಡ್ಕೊಂಡು ಕೂತಿದ್ದೀರಾ, ಆರ್ಡ್ರ್ ಯಾರು ತೊಗೊತಾರೆ ನಡೀರಿ ಅಂತ ಅಂದಾಗ, ಅಲ್ಲ ಶ್ರುತಿ, ಅಮ್ಮ ಕಾಲ್ ಮಾಡಿದರು, ಅವರಿಗೆ ಊಟ ಮಾಡಬೇಕು, ಸ್ವೀಟ್ಸ್ ಎಲ್ಲ ಬೇಕಂತೆ, ಏನೋ ತುಂಬ ಖುಷಿಯಾಗಿದ್ದೀನಿ ಅಂತ ಬೇರೆ ಹೇಳ್ತಾ ಇದ್ರು ಅಂತ ಹೇಳಿ ರವಿ ಅಂತಾರೆ. ಹೌದಾ, ಅತ್ತೆ ಕಾಲ್ ಮಾಡಿದ್ರ, ನಾನು ಈ ಥರ ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡ ರವಿ, ನಾನು ನಿಮ್ಮ ಮನೇಲಿದ್ದಷ್ಟು ಅತ್ತೆನ ನಾನು ನೋಡಿದ್ದೀನಿ, ಅತ್ತೆ ಆಸೆ ಪಡೋದು 2 ವಿಚಾರಕ್ಕೆ, ಒಂದು ದುಡ್ಡಿಗೆ, ಇನ್ನೊಂದು ಸೂರ್ಯ ಮತ್ತು ಮೀನಾಗೆ ಏನಾದರೂ ತೊಂದರೆ ಆಗಿದ್ದರೆ, ಅವರು ತೊಂದರೆಯಲ್ಲಿದ್ದರೆ ಅತ್ತೆಗೆ ಖುಷಿ ಆಗುತ್ತೆ ಅಂತ ಅಂದಾಗ, ಹೌದು ಶ್ರುತಿ ಇದ್ರೂ ಇರ್ಬೋದು, ಬಟ್ ಈಗಲೇ ನಾವು ಅದನ್ನು ನಾವು ಡಿಸಿಷನ್ ತೊಗೊಳಕ್ಕಾಗೋದಿಲ್ವಲ್ಲ, ಏನು ಅಂತೇಳಿ ಕಾದು ನೋಡೋಣ, ಆಗಲೇ ನಮಗೂ ಸಹ ಗೊತ್ತಾಗೋದು ಅಂತ ಹೇಳಿ ರವಿನೂ ಅಂತಾನೆ. ಹೌದು ರವಿ, ನೀನು ಹೇಳ್ತಾ ಇರೋದು ಕರೆಕ್ಟು, ವೆಯ್ಟ್ ಮಾಡಿ ನೋಡೋಣ ಅದೇನು ಅಂತ ನಮಗೂ ಗೊತ್ತಾಗುತ್ತೆ ಅಂತ ಹೇಳಿ ಶ್ರುತಿ ಅಂತಾಳೆ. ನೆಕ್ಸ್ಟ್ ಎಪಿಸೋಡಲ್ಲಿ ಸೂರ್ಯ ಯಾವ ರೀತಿ ಈ ಒಂದು ಮೀನಾ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾನೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಆದಷ್ಟು ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.